ನಮಸ್ಕಾರ. ನಾವು ನಿನ್ನೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ವಿ. ಕಾರಣ ಏನು ಅಂತಂದರೆ, ರೈತರ ಭೂಮಿಗಳಿಗೆ ಫಾರೆಸ್ಟ್ ಅವರು ಲಗ್ಗೆ ಇಟ್ಟು ರಾತ್ರೋರಾತ್ರಿ ಡಿಸ್ಪೋಸೆಸ್ ಮಾಡ್ತಾ ಇದ್ದಾರೆ, ಎತ್ತಿ ಆಚೆ ಹಾಕ್ತಾ ಇದ್ದಾರೆ, ಅವ್ರ ಬೆಳೆಗಳನ್ನು ನಾಶ ಮಾಡ್ತಾ ಇದ್ದಾರೆ, ಕಾಲಾವಕಾಶ ಕೊಡ್ತಾ ಇಲ್ಲ, ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಕಾನೂನು ಬಾಹಿರವಾಗಿ ಬಂದು ಇದು ನಮ್ಮದು ಅಂತ ಹೇಳಿ ಹಕ್ಕು ಚಲಾಯಿಸಿ ಬಾವುಟ ನೆಟ್ಟು ಹೋಗಿದ್ದಾರೆ. ಸೊ ಅದ್ರ ವಿರುದ್ಧ ನಾವು ನಿನ್ನೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೀವಿ ಅಂತೇಳಿ ಕೂತಿದ್ವಿ. ನಿನ್ನೆ ನಮ್ಮನ್ನು ಪೆಂಡಲ್ ಹಾಕ್ಕೊಳಕ್ಕೆ ಬಿಟ್ಟಿದ್ರು, ಇವತ್ತು ಅದಕ್ಕೂ ಅವಕಾಶ ಕೊಟ್ಟಿಲ್ಲ. ಕೊನೆಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಎಲ್ಲ ರೈತರಿಗೂ ಸಮಾಧಾನ ಮಾಡಿ, ಯಾವುದೇ ಕಾರಣಕ್ಕೂ ಫಾರೆಸ್ಟರು ಇನ್ನು ಮುಂದೆ ನಿಮ್ಮ ಭೂಮಿಗಳಲ್ಲಿ ಬರಲ್ಲ, ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಳ್ಳಿ, ಆಮೇಲೆ ಹಿಂದೆ ಯಾವುದಾದ್ರೂ ಅವ್ರ ದಾಖಲೆ ಏನಾದ್ರು ತಂದು ಕೊಟ್ಟರೆ ಅರಣ್ಯ ಇಲಾಖೆಯವರು ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಸರ್ವೆ ಮಾಡಿ ಮುಂದಕ್ಕೆ ಕ್ರಮ ತಗೊಳ್ಳೋಣ. ಇನ್ನು ಮುಂದಕ್ಕೆ ಫಾರೆಸ್ಟರು ನಿಮ್ಮ ಭೂಮಿಗೆ ಬರಬೇಕು ಅಂತಂದರೆ SIT ಫಾರ್ಮ್ ಆಗಿದೆ. ಆ SIT ಫಾರ್ಮ್ ಆಗಿರೋದ್ರ ಪ್ರಕಾರ ಕ್ರಮ ತಗೊಂಡು ಮುಂದಿನ ದಿನಗಳಲ್ಲಿ ನೋಡೋಣ. ಜಾಯಿಂಟ್ ಸರ್ವೆ ನಾವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. 1941 ಸರ್ವೆ ಸೆಟಲ್ಮೆಂಟ್ ಪ್ರಕಾರ ಜಾಯಿಂಟ್ ಸರ್ವೆ ಮಾಡಿಸಿ ಎಲ್ಲ ಸುಲಲಿತವಾಗಿ ಮಾಡಿಕೊಡ್ತೀನಿ. ಯಾವುದೇ ರೈತರಿಗೂ ನಾವು ತೊಂದರೆ ಕೊಡಲ್ಲ. KDP ಮೀಟಿಂಗಲ್ಲಿ ಏನು ನಾವು ಮಾತಾಡಿದ್ದೀರಿ ಅದನ್ನು ನಾವು ಉಳಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಎಲ್ಲ ರೈತರು ಮುಳ್ಬಾಗ್ಲು ಮತ್ತು ನಮ್ಮ ಕೋಲಾರ ತಾಲೂಕು ಅರಟಿ, ಮಲ್ಲಾಂಡಹಳ್ಳಿ, ಶಿಲಂಗೆರೆ ಈ ಎಲ್ಲ ಗ್ರಾಮಗಳು, ಮುಳ್ಬಾಗಿಲು ಅಂತ ಕನಿಬಂಡೆ ಸುಮಾರು ಗ್ರಾಮಗಳಿದ್ದಾವೆ. ಎಲ್ಲ ರೈತರು ಅವ್ರವ್ರ ಭೂಮಿಗಳಿಗೆ ಹೋಗಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಏನಾದರೂ ತೊಂದರೆ ಕೊಟ್ಟರೆ ನನ್ನ ಗಮನಕ್ಕೆ ತನ್ನಿ ಅಂತ ಸಾಹೇಬ್ರು ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ನಾವು ಎಲ್ಲರೂ ನಮಿಸುತ್ತಾ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ನಾವು ಈ ಮುಷ್ಕರನ ಇಲ್ಲಿಗೆ ಬಿಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ತೊಂದರೆ ಆದರೆ ಮತ್ತೆ ಉಗ್ರವಾಗಿ ಹೋರಾಟ ಕೈಗೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸಹಕಾರ ಕೊಟ್ಟಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ, ಜನಸಾಮಾನ್ಯರಿಗೆ, ಇಲ್ಲಿ ನೆರೆದಿರೋಂಥ ಎಲ್ಲ ರೈತರಿಗೆ ನನ್ನ ಅನಂತ ಧನ್ಯವಾದಗಳು.